ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಸ್ಟರ್ ವ್ಲಾಗ್ಸ್. ನಾನಿವತ್ತು ಗಿಣ್ಣು ದಾಲನ್ನು ತೊಗೊಂಡಿದ್ದೀನಿ, ಯಾಕಂದರೆ ಭಾಳ ದಿನದಿಂದ ಆಸೆ ಇತ್ತು ನನಗೆ ಗಿಣ್ಣು ದಾಲ್ ತಿನ್ನಬೇಕು ಅಂತಂದು. ನೋಡಿ ನಾನು ಇಷ್ಟು ಗಿಣ್ಣು ದಾಲಿಗೆ 1 ಕಪ್ಪು ಹಾಲನ್ನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ. ಇದಕ್ಕೆ 1 ಕಪ್ಪು ಬೆಲ್ಲದನ್ನು ಎರ್ಜಿಟ್ಕೊಂಡಿದ್ದೀನಿ. ಆದರೆ ಇದು ಒಳಗೆ ಮಿಕ್ಸ್ ಆಗಲಿಲ್ಲ, ಇನ್ನು ಹಾಗೆ ಕಾಣಿಸ್ತಾ ಇದ್ದು ಬೆಲ್ಲ. ಅದಕ್ಕಂತಂದು ನಾನು ಮತ್ತೆ ಬೇರೆ ಒಂದು ಸ್ವಲ್ಪ ಅರ್ಧ ಬೆಲ್ಲ ಮಿಕ್ಸ್ಗೆ ಹಾಕ್ಕೊಂಡು ಮಿಕ್ಸರಿಗೆ ಹಾಕ್ಕೊಂಡು ಸಣ್ಣ ಮಾಡ್ಕೊಂಡು ಹಾಕಿದ್ದೀನಿ. ಆಮೇಲೆ ಇದಕ್ಕೆ 4 ಏಲಕ್ಕಿ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಸೋಸ್ಕೊತಾ ಇದ್ದೀನಿ, ಯಾಕಂದರೆ ಕಸ ಏನಾದರೂ ಇದ್ದರೆ ಬರುತ್ತಲ್ಲ ಹೊರಗಡೆ, ಅದಕ್ಕಂತಂದು ಈ ಥರ ಮಾಡ್ಕೊತಾ ಇದ್ದೀನಿ. ಆದರೆ ಸ್ವಚ್ಛ ಇತ್ತು ಬೆಲ್ಲ. ನೋಡಿ ಇದರೊಳಗೆ ನಾನು ಅರ್ಧ ಚಮಚ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ, ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಆದರೆ ಟೇಸ್ಟ್ ಅಂದರೂ ತುಂಬ ಚೆನ್ನಾಗಿ ಬಂದಿದೆ ರೀ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ. ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ನೋಡಿ ಮಾಡೀನಿ. ನಾನು ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ. ಅದ್ರ ಒಳಗೆ ನಾನು ರೆಡಿ ಮಾಡ್ಕೊಂಡಿರೋ ಇದು ಗಿಣ್ಣದ ಹಾಲನ್ನ ಇಟ್ಟಿದ್ದೀನಿ. ಇದಕ್ಕೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು ರೆಡಿ ಆಗೋಕ್ಕೆ ಒಂದು 20 ನಿಮಿಷ ಸಾಕು. ಒಂದು 15 ಮಿನಿಟ್ಸ್ ಬಿಟ್ಟು ನೋಡಿದ್ದೀನಿ ನಾನು, ಇನ್ನೊಂದು ಸ್ವಲ್ಪ ಹಾಕಬೇಕಂತಂದು ಮತ್ತೆ ಕ್ಲೋಸ್ ಮಾಡಿದ್ದೀನಿ. ಅದರ ಬೆಂದಿದೆ. 20 ಮಿನಿಟ್ಸ್ ಅಂತೂ ಪಕ್ಕ ಬೇಕು. ನೋಡಿ ರೆಡಿಯಾಗಿದೆ. ಇದನ್ನು ಡೈರೆಕ್ಟಾಗಿ ಬರಲ್ಲ, ಇದಕ್ಕೆ ಫಸ್ಟ್ ನಾನು ಚಾಕುಲೇ ಈ ಥರ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಸ್ವಲ್ಪ ಲೂಸಾಗಿ ಮಾಡಿಕೊಂಡು ಫ್ರಿಜ್ಜಲ್ಲಿ 1 ತಾಸು ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ 1 ತಾಸು ಇಟ್ಟಿಂದ ತೆಗೆದಿದ್ದೀನಿ. ನೋಡಿ ಈಗ ನಾನು ಫ್ರಿಜ್ಜಲ್ಲಿ ಇಟ್ಟು ತೆಗ್ತಾ ಇದ್ದೀನಿ. ನೋಡಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ನೋಡೋಕ್ಕೆ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ. ಒಂಥರ ಕೇಕ್ ಟೈಪ್ ಇದೆ. ಇದೇ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇರೋದು. ಅಂದರೆ ತಿಂದಿದ್ದೀನಿ, ಹೊರಗಡೆ ರೊಕ್ಕ ಕೊಟ್ಟು ತಿಂದಿದ್ದೀನಿ, ಬಟ್ ನಾನು ಮನೇಲಿ ಮಾಡಿರೋದು ಇದೇ ಫಸ್ಟ್ ಟೈಮ್. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್. ನಮ್ಮ ಮಕ್ಕಳಿಗೆ ಕೇಳಿದ್ದೀನಿ ಯಾವ ಥರ ಬಂದಿದೆ ಟೇಸ್ಟ್ ಅಂತಂದು ಕೊಟ್ಟಿದ್ದೀನಿ. ನೋಡಿ ಅವರೇ ಹೇಳ್ತಾರೆ, ಅವ್ರ ಬಾಯಿಂದೇ ಬರಲಿ. ಪೀಸಸ್ ಅಂತೂ ತುಂಬ ಚೆನ್ನಾಗಿ ಬರ್ತಿದ್ದಾವೆ ಇವು. ನೋಡಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದಿದ್ದಾರೆ ಅವರು. ಸುಳ್ಳು ಹೇಳ್ಬೇಡ್ರಿ, ನಿಜ ಹೇಳ್ರಿ ಅಂತ ಹೇಳಿದರೆ ನಿಜವಾಗ್ಲೂ ಚೆನ್ನಾಗಿದೆ ಅಂತಂದು ಪ್ಲೇಟೆಲ್ಲ ಖಾಲಿ ಮಾಡಿಬಿಟ್ಟಿದ್ರೆ ಅವಾಗ ನನಗೆ ಅನ್ನಿಸ್ತು ಚೆನ್ನಾಗಿದೆ ಬಿಡು ಅಂತಂದು. ನೋಡಿ ಕೇಕ್ ಟೈಪ್ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.